ಚಾಮರಾಜನಗರ ಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆರ್ವೈವಿ ಎಡಿಐಪಿ ಯೋಜನೆಯಡಿ ದಿವ್ಯಾಂಗರು ಮತ್ತು ವಿವಿಧ ಸಾಧನೆ ಸಲಕರಣೆಗಳ ಉಚಿತ ವಿತರಣೆ ಕಾರ್ಯಕ್ರಮ ನಿನ್ನೆ ನಡೆಯಿತು. ಕೇಂದ್ರ ಸರ್ಕಾರ ಸ್ವಾಮ್ಯದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಅಲಿಂಕೋ ಸಂಸ್ಥೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಹಯೋಗದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಜಿಲ್ಲಾಧಿಕಾರಿ ಶ್ರೀರೂಪ ಕಾರ್ಯಕ್ರಮ ಉದ್ಘಾಟಿಸಿದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಕೆ. ಸುರೇಶ್, ಜಿಲ್ಲಾ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಕಲ್ಯಾಣಾಧಿಕಾರಿ ಡಾ ಕೆ. ಮಂಜುನಾಥ್, ಅಲಿಂಕೋ ಸಂಸ್ಥೆ ಪ್ರತಿನಿಧಿ ಕೃಷ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ಒಂದು ಸಾಧನ ಸಲಕರಣೆಯನ್ನು ಸಮರ್ಪಣೆ ಮಾಡಬೇಕಾಗಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಸುರೇಶ್ ಬಳಿಕ ಜಿಲ್ಲಾಧಿಕಾರಿ ಶ್ರೀರೂಪ, ಎರಡನೇ ಬಾರಿಗೆ ಅಲಿಂಕೋ ಸಂಸ್ಥೆ ವತಿಯಿಂದ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಉಚಿತ ಸಾಧನ ಸಲಕರಣೆಗಳನ್ನು ನೀಡಲಾಗುತ್ತಿದೆ. ದಿವ್ಯಾಂಗರು ಆಧಾರ್ ಕಾರ್ಡ್ ಪಡೆಯಲು ಜಿಲ್ಲಾಡಳಿತ ಸೂಕ್ತ ಕ್ರಮ ತೆಗೆದುಕೊಂಡಿದೆ. ಬಯೋಮೆಟ್ರಿಕ್ ಕಣ್ಣಿನ ಗುರುತು ಪಡೆಯಲು ಸಾಧ್ಯವಾಗದ ದಿವ್ಯಾಂಗರಿಗೂ ಪರ್ಯಾಯ ವ್ಯವಸ್ಥೆಗಳ ಮೂಲಕ ಆಧಾರ್ ಕಾರ್ಡ್ ಪಡೆದುಕೊಳ್ಳಲು ಅಗತ್ಯ ಕ್ರಮ ವಹಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಒಂದು ಡ್ರೈವ್ ಥರ ಮಾಡಿಬಿಟ್ಟು ಎಲ್ಲರಿಗೂ ಮಾಡಿಸ್ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಈಗ ಅನಂತು ಅವರು ಏನು ನಮ್ಮ ಇವರಿಗೆ ಎಕ್ವಿಪ್ಮೆಂಟ್ ಕೊಡ್ತಾ ಇದ್ದಾರೆ, ಕಳೆದ ಬಾರಿ ನೀಡಿದ್ದು ಸಾಕಷ್ಟು ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತಿದ್ವಿ. ಮುಂದೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲರಿಗೂ ಒಂದು ಎಕ್ವಿಪ್ಮೆಂಟ್ ಕೊಡಬೇಕು ಮತ್ತು ಹಿಯರಿಂಗ್ ಏಡ್ಸ್ ಕೊಡಬೇಕು, ಯಾರಿಗೂ ತೊಂದರೆ ಆಗಬಾರ್ದು ಅಂತ ಹೇಳಿ ಮುಂದಿನ ದಿನದಲ್ಲೂ ಯಾವುದಾದ್ರು CSR ಇದರಲ್ಲಿ ಬಿಟ್ಟು ಹೋಗಿರೋರಿಗೂ ನೀಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ, ದೂರದರ್ಶನದೊಂದಿಗೆ ಡಾ ಕೆ. ಮಂಜುನಾಥ್, ಸಾಧನ ಸಲಕರಣೆಗಳ ವಿತರಣೆಯಿಂದಾಗಿ ದಿವ್ಯಾಂಗರು ಹಾಗೂ ಹಿರಿಯ ನಾಗರಿಕರು ಸ್ವಾವಲಂಬಿ ಬದುಕು ಸಾಗಿಸಲು ನೆರವಾಗಲಿದೆ. ಮುಂದಿನ ದಿನಗಳಲ್ಲೂ ಸಹ ಇಲಾಖೆಗಳ ಸಹಯೋಗದಲ್ಲಿ ಬಿಟ್ಟು ಹೋದ ದಿವ್ಯಾಂಗರನ್ನು ಗುರುತಿಸಿ ಸವಲತ್ತು ವಿತರಣೆ ಮಾಡಲಾಗುವುದು. ಆದ್ದರಿಂದ ಎಲ್ಲರೂ ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು. ಆಗ್ತಕ್ಕಂಥ ಊರುಗಳಿರ್ಬೋದು, ವೀಲ್ ಚೇರ್ ಆಗಿರ್ಬೋದು, ಬ್ಯಾಟ್ರಿ ಆಪರೇಟೆಡ್ ಸೈಕಲ್ಸ್ ಇರ್ಬೋದು, ಮೋಟಾರ್ ಸೈಕಲ್ಸ್ ಇರ್ಬೋದು, ಈ ಥರ ಅನೇಕ ಸಾಧನ ಸಲಕರಣೆಗಳನ್ನು ಕೊಟ್ಟು ಅವರ ಜೀವನ ಸರಿಪಡಿಸ್ಕೊಳ್ಳಿಕ್ಕೆ, ಜೀವನ ನಡೆಸಲಿಕ್ಕೆ ಅನುಕೂಲ ಆಗಲಿಕ್ಕೆ, ಅವರು ಸಂತೋಷವಾಗಿರಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದಾರೆ. ಅಲಿಂಕೋ ಸಂಸ್ಥೆ ಪ್ರತಿನಿಧಿ ಕೃಷ್ಣ, ತಮ್ಮ ಸಂಸ್ಥೆ ಸಹಯೋಗದಲ್ಲಿ ಜಿಲ್ಲೆಯ 200ಕ್ಕೂ ಹೆಚ್ಚು ದಿವ್ಯಾಂಗರು ಹಾಗೂ ಹಿರಿಯ ನಾಗರಿಕರಿಗೆ ಆರ್ವೈವಿ ಎಡಿಐಪಿ ಯೋಜನೆಯಡಿ ತ್ರಿಚಕ್ರ ವಾಹನ, ವೀಲ್ಚೇರ್ನಂತಹ ಸಾಧನ ಸಲಕರಣೆಗಳನ್ನು ವಿತರಣೆ ಮಾಡಲಾಗುತ್ತಿದೆ ಎಂದರು. This is to make them independent in their daily life. We are distributing motorized tricycles, wheelchairs, chairs with commodes, hearing aids, LS belt, all those which they require for their daily life.